ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತು RCB ವರ್ಸಸ್ UP ನೆನ್ನೆ ನಡೆದಿದ್ದ ಮ್ಯಾಚ್ ಬಗ್ಗೆ ಮಾತಾಡೋಣ. ಗೈಸ್, ಈ ವಿಡಿಯೋನ 3 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಒನ್ ಬಂದು ಸಮರಿ ಸೆಗ್ಮೆಂಟ್ ಅಂತ, ಸೆಕೆಂಡ್ ಒನ್ ಬಂದು ಕೀ ಮೂಮೆಂಟ್ ಸೆಗ್ಮೆಂಟ್ ಅಂತ, ಥರ್ಡ್ ಒನ್ ಬಂದು ಇಂಪ್ರೂವ್ಮೆಂಟಲ್ ಸೆಗ್ಮೆಂಟ್ ಅಂತ. ಗೈಸ್, ಬನ್ನಿ ಮ್ಯಾಚ್ ಸಮರಿ ಏನಂತ ನೋಡೋಣ. ಗೈಸ್, ನಮ್ ಬೌಲಿಂಗ್ ಕಡೆ ನೋಡೋದಾದ್ರೆ ಲಾರೆನ್ ಬೆಲ್ ಅವರು ಕ್ರೇಜಿ ಸ್ಪೆಲ್ ಹಾಕಿ ವಿಕೆಟ್ ತಗೊಂಡ್ರು. ಅಂಡ್ ದೆನ್ ಲಿನ್ಸಿ ಸ್ಮಿತ್ ಅವರಂತೂ ಮ್ಯಾನೇಜಬಲ್ ಬೌಲಿಂಗ್ ಅಂತಾನೆ ಹೇಳ್ಬೋದು ಕಂಪೇರ್ ಟು ಲಾಸ್ಟ್ ಮ್ಯಾಚ್. ಈ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ದೆನ್ ಶ್ರೇಯಾಂಕಾ ಪಟೇಲ್ ಅವರಂತೂ ಕ್ರೇಜಿ ಬೌಲಿಂಗ್ ಹಾಕಿ ಟೂ ಇಂಪಾರ್ಟೆಂಟ್ ವಿಕೆಟ್ಸ್ ನ ತಗೊಂಡಿದ್ದಾರೆ. ವೇರ್ ಮೆಗ್ಲಾನಿಂಗ್ ಅವರು ಅಂಡ್ ಫಿಬಿ ಲಿಚ್ಫೀಲ್ಡ್ ಅವ್ರನ್ನ. ದೆನ್ ಆಸ್ ಯೂಶುವಲ್ ನಡನ್ ಡಿಕ್ಲಾಕ್ ಅವರು 2 ವಿಕೆಟ್ಸ್ನ ಪಿಕ್ ಮಾಡಿ ಕ್ರೇಜಿ ಬೌಲಿಂಗ್ ಹಾಕಿದ್ರು. ದೆನ್ ಅರುಂಧತಿ ರೆಡ್ಡಿ ಅವರು ಫ್ಯಾಂಟಾಸ್ಟಿಕ್ ಬೌಲಿಂಗ್ ಹಾಕಿದ್ರು. ಅವರಂತೂ 4.5 ಎಕಾನಮಿಯಲ್ಲಿ ಬೌಲಿಂಗ್ ಹಾಕಿದ್ರು. ಸೊ ದಟ್ ಟೋಟಲಿ 143 ರನ್ಸ್ ಕೊಟ್ಟು 5 ವಿಕೆಟ್ಸ್ ಜೊತೆಗೆ ಎಂಡ್ ಮಾಡಿದ್ವಿ. ಇನ್ನು ಬ್ಯಾಟಿಂಗ್ ಕಡೆ ನೋಡೋದಾದ್ರೆ ಗೈಸ್, ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಲಾಸ್ಟ್ ಮ್ಯಾಚ್ಗಿನ್ನ ಈ ಮ್ಯಾಚಲ್ಲಿ ಸ್ಮಿತಿ ಅವರು ಸ್ವಲ್ಪ ಮೆಚುರಿಟಿ ತೋರಿಸಿ ಆಡಿದ್ದಾರೆ. ಲೂಸ್ ಬಾಲ್ಸ್ನ ಪನಿಷ್ ಮಾಡಿ ಅಂಡ್ ದೆನ್ ಗುಡ್ ಬಾಲ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಆಡಿದ್ದಾರೆ ಅಂತ ಹೇಳ್ಬೋದು. ಇವನ್ ಎಂದಿನ ಹಾಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ಅಂಡ್ ದೆನ್ ಗ್ರೇಸ್ ಹ್ಯಾರಿಸ್ ಅವರಂತೂ ಕ್ರೇಜಿ ಪಿಕ್ಕಿಂಗ್ಸ್ ಮಾಡಿದ್ರು. ಡಾಟ್ ಇನ್ ಅವರ ಬೌಲಿಂಗ್ ಅಲ್ಲಂತೂ ಕ್ರೇಜಿಯಾಗಿ ಹೊಡೆದ್ರು ಅಂತಾನೆ ಹೇಳ್ಬೋದು. 4-6-4 ಅಂತ ಬಾರ್ಸ್ ಹಾಕ್ಬಿಟ್ರು. ಹಂಗೆ 24 ಬಾಲ್ಸ್ಗೆ 55 ಹೊಡೆದ್ರು. ಅಂಡ್ ದೆನ್ 78 ರನ್ಸ್ ಜೊತೆ ಪವರ್ ಪ್ಲೇನ ಮುಗಿಸಿದ್ರು. ದೆನ್ 85 ರನ್ಸ್ಗೆ ಗ್ರೇಸ್ ಹ್ಯಾರಿಸ್ ಅವರು ಔಟ್ ಆಗಿ 7 ರನ್ಸ್ ಟಾರ್ಗೆಟ್ ಬಿಟ್ಟಿದ್ರು. ಅಂಡ್ ರಿಚಾ ಅವ್ರು ಬಂದು ಒಂದು 4 ಹೊಡೆದು ಸ್ಮೃತಿ ಅವ್ರಿಗೆ ಸ್ಟ್ರೈಕ್ ಕೊಟ್ರು. ಲಾಸ್ಟ್ ಅಲ್ಲಿ ಲೆಗ್ ಬೈ ಇಂದ 4 ಹೋಗಿ ಮ್ಯಾಚ್ ನ ಗೆದ್ವಿ. ಅಂಡ್ ದೆನ್ ಕೀ ಮೂಮೆಂಟ್ ಸೆಗ್ಮೆಂಟ್ಸ್ ಬಂದ್ರೆ ಅರುಂಧತಿ ಅವರು ಹಾಗೂ ಲಾರೆನ್ ಬೆಲ್ ಅವರು ಮಾಡಿದ ಬೌಲಿಂಗ್ ಅಂತೂ ಕ್ರೇಜಿ ಇತ್ತು. ಅಂಡ್ ದೆನ್ ಶ್ರೇಯಾಂಕಾ ಪಟೇಲ್ ಅವರು 2 ಮೈನ್ ವಿಕೆಟ್ಸ್ ಆದಂತ ಫಿಬಿ ಲಿಚ್ಫೀಲ್ಡ್ ಹಾಗೂ ಮೆಗ್ಲಾನಿಂಗ್ ಅವ್ರ ವಿಕೆಟ್ ತೆಗೆದಿದ್ದಂತೂ ಕ್ರೇಜಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಬ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಅಂಡ್ ದೆನ್ ಲಾಸ್ಟ್ ಮ್ಯಾಚ್ ಅಲ್ಲಂತೂ ಕ್ರೇಜಿಯಾಗಿ ಆಡಿದ್ರು. ಅಂಡ್ ದೆನ್ ಲಾಸ್ಟ್ ಅಲ್ಲಿ 3 ರನ್ಸ್ ಬೇಕಿದ್ದಾಗ ರಿಚಾ ಅವರು ಸಾಲಿಡ್ ಡಿಫೆನ್ಸ್ ಮಾಡಿ ಸ್ಮೃತಿ ಮಂದನ ಅವ್ರಿಗೆ ಸ್ಟ್ರೈಕ್ ಕೊಟ್ರು. ಸೊ ದಟ್ ಅವ್ರು 50 ಕಂಪ್ಲೀಟ್ ಮಾಡ್ಬೋದು ಅಂಡ್ ಮ್ಯಾಚ್ ಫಿನಿಶ್ ಮಾಡ್ಬೋದು ಅಂತ. ಅಂಡ್ ದೆನ್ ಇಂಪ್ರೂವ್ಮೆಂಟಲ್ ಸೆಗ್ಮೆಂಟ್ ಅಲ್ಲಿ 3 ಪಾಯಿಂಟ್ಸ್ ಇದೆ. ವೇರ್ ಸ್ಟಾರ್ಟಿಂಗ್ ಅಲ್ಲಿ ಶ್ರೇಯಾಂಕಾ ಪಟೇಲ್ ಅವರು ಸ್ಟಾರ್ಟಿಂಗ್ 2 ಓವರ್ಸ್ ಮಾತ್ರ ಚೆನ್ನಾಗಿ ಹಾಕಿದ್ರು. ವೇರ್ 2 ಮೈನ್ ವಿಕೆಟ್ಸ್ ಅಂತೂ ಪಿಕ್ ಮಾಡಿದ್ರು. ಅದಾದಮೇಲೆ ಡೆತ್ ಓವರ್ಸಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದ್ದಾರೆ. ಸೊ ಆ ಲೀಕೇಜ್ ಆಫ್ ರನ್ಸ್ನ ಶ್ರೇಯಾಂಕಾ ಅವರು ಇಂಪ್ರೂವ್ಮೆಂಟ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಒನ್ ಬಂದು RCB ಅವ್ರಿಗೆ ವೇರ್ ಅವರು ಪ್ಲೇಯಿಂಗ್ 11 ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಿಲ್ಲ. ವೇರ್ ಅವರು ಪಿಕ್ ಮಾಡಿರೋ ಪ್ಲೇಯರ್ಸು ಕರೆಕ್ಟಾಗಿ ಉಪಯೋಗಿಸ್ಕೊಂತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ನೋಡೋದಾದ್ರೆ ಪ್ರೇಮ ರಾವತ್ ಅವ್ರನ್ನ, ಆ್ಯಂಡ್ ದೆನ್ ಸೆಕೆಂಡ್ ಮ್ಯಾಚಲ್ಲಿ ರಾಧಾ ಯಾದವ್ ಅವ್ರನ್ನ. ಪ್ರೇಮ ರಾವತ್ ಅವ್ರನ್ನ ಫಸ್ಟ್ ಮ್ಯಾಚೇ ಚಾನ್ಸ್ ಕೊಡ್ದಿರಾನೆ ಸೆಕೆಂಡ್ ಮ್ಯಾಚ್ ಪ್ಲೇಯಿಂಗ್ 11 ತೆಗೆದಾಕ್ಬಿಟ್ರು. ಅದರಲ್ಲೂ ಇಂಪಾರ್ಟೆಂಟ್ ಸಿಚುವೇಶನಲ್ಲಿ ಬಂದು ಲಾಸ್ಟ್ 4 ಹೊಡೆದು ಗೆಲ್ಸ್ಕೊಟ್ಟವರು ಫಸ್ಟ್ ಮ್ಯಾಚಲ್ಲಿ. ಆ್ಯಂಡ್ ದೆನ್ ರಾಧಾ ಯಾದವ್ ಕಡೆ ನೋಡೋದಾದರೆ ಅವ್ರಿಗೆ ಲಾಸ್ಟ್ ಮ್ಯಾಚ್ ಚಾನ್ಸೇ ಕೊಡಲಿಲ್ಲ. ವೇರ್ ಅವರು ಬೌಲಿಂಗ್ ಆಲ್ರೌಂಡರ್, ಸೊ ಅವರಿಂದ ಬ್ಯಾಟಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ಶ್ರೇಯಾಂಕಾ ಪಟೇಲ್ ಅವರು ಅಷ್ಟು ಎಕ್ಸ್ಪೆನ್ಸಿವ್ ಆಗ್ತಾ ಇರ್ಬೇಕಾದ್ರೆ ಇವ್ರನ್ನ ಒಂದು ಓವರ್ ಟ್ರೈ ಮಾಡ್ಬೋದಿತ್ತು ಅಂತ ಅನ್ನಿಸ್ತಿತ್ತು. ವೇರ್ ಅಲ್ಲಿ ಎಡುವುದ್ರು ಅಂತ ಹೇಳ್ಬೋದು ಸ್ಮೃತಿ ಮಂದನ ಅವರು. ನಾವು ಲಾಸ್ಟ್ ಮ್ಯಾಚಲ್ಲಿ ಇನ್ನೂ ಕಡಿಮೆಗೆ ಆಲ್ಔಟ್ ಮಾಡ್ಬೋದಿತ್ತು. ಆ್ಯಂಡ್ ಥರ್ಡ್ ಒನ್ ಬಂದು ಲಿನ್ಸಿ ಸ್ಮಿತ್ ಅವ್ರನ್ನ, ವೇರ್ ಅವ್ರ ಬದಲು ಜಾರ್ಜಿಯಾ ಓಲ್ನ ಒಳಗಡೆ ತರ್ರಿ ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಲಾರೆನ್ ಬೆಲ್ ಅವ್ರ ಜೊತೆಗೆ ಶ್ರೇಯಾಂಕಾ ಪಟೇಲ್ ಅವ್ರನ್ನ ಹಾಕ್ಸಕ್ಕೆ ಹೇಳ್ತೀನಿ. ವೇರ್ ಯಾಕಂದರೆ ನೀವು ನೋಡಿರೋ ಹಾಗೆ ಸ್ಟಾರ್ಟಿಂಗ್ 2 ಓವರ್ ಅವ್ರು ಚೆನ್ನಾಗಿ ಆಡ್ತವ್ರೆ. ಸ್ಟಾರ್ಟಿಂಗ್ ಓವರ್ಸಲ್ಲಿ ಅವ್ರು ಚೆನ್ನಾಗಿ ಆಗ್ತವ್ರೆ. ಡೆತ್ತಲ್ಲಿ ಅವರು ಚೆನ್ನಾಗಿ ಆಗ್ತಿಲ್ಲ ಅಂದಮೇಲೆ ಅವ್ರನ್ನ ಸ್ಟಾರ್ಟಿಂಗಲ್ಲೇ ಲಾರೆನ್ ಬೆಲ್ ಅವ್ರ ಜೊತೆಗೆ ರೊಟೇಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಮಿಡಿಲ್ ಆರ್ಡರಲ್ಲಿ ಪ್ರೇಮ ರಾವತ್ ಅವ್ರನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಡೆತ್ ಓವರ್ಸಲ್ಲಂತೂ ನಡನ್ ಡಿಕ್ಲಾರ್ಕ್ ಅವ್ರು ಇದ್ದಾರೆ. ವಿತ್ ದೆಮ್ ಲಾರೆನ್ ಬೆಲ್ ಅವರ 2 ಓವರು ಹಾಗೂ ಅರುಂಧತಿ ಅವರ 2 ಓವರು ಹಾಕ್ಸಿ ಡೆತ್ ಓವರ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ದಟ್ ಒಳ್ಳೆ ಸ್ಕೋರು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಳ್ಬೋದು 2 ಔಟ್ ಆಫ್ 2 ಮ್ಯಾಚಸ್ ಗೆದ್ದಿದ್ದೀವಿ, ಬಟ್ ಚೇಂಜಸ್ ಯಾಕೆ ಮಾಡಬೇಕು ಅಂತ. ಈಗಿನ ಪ್ರಕಾರ ಮಾಡ್ಬೋದು. ವೇರ್ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿಲ್ಲ, ಸೊ ಅದಕ್ಕೆ 2 ಮ್ಯಾಚು ಗೆದ್ಬಿಟ್ವಿ. ಅಕಸ್ಮಾತ್ ಏನಾರ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿ ಪ್ರಾಬ್ಲಮ್ ಆಯಿತು ಅಂದರೆ, ಎಕ್ಸಾಂಪಲ್ ನೀವು ಫಸ್ಟ್ ಮ್ಯಾಚ್ ನೋಡಿದರೆ ನಡನ್ ಡಿಕ್ಲಾರ್ಕ್ ಅವರು ಆ ಥರ ಪ್ರತಿ ಮ್ಯಾಚು ಫಿನಿಷ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾವು ಬ್ಯಾಟಿಂಗ್ ಸ್ಟ್ರೆಂಥನ್ ಮಾಡಬೇಕು. ಆ್ಯಂಡ್ ಬ್ಯಾಟಿಂಗ್ ವೀಕ್ ಆಗಿದೆ ಆ್ಯಂಡ್ ವಿ ಹ್ಯಾವ್ ಪ್ಲೆಂಟಿ ಆಫ್ ಬೌಲಿಂಗ್ ಆಪ್ಷನ್ಸ್. ಸೊ ಈ ಚೇಂಜ್ನ ಮಾಡಲೇಬೇಕು.
ಇಲ್ಲ ಅಂದ್ರೆ ಪ್ರೀ ಡಿಟರ್ಮೈನ್ ವಾರ್ನಿಂಗ್ ಅಂತಾನೆ ಹೇಳ್ಬೋದು ಇದನ್ನ. ಅಂಡ್ ಈ ಟೂರ್ನಮೆಂಟ್ ಇಂದ ಔಟ್ ಆಗೋ ಚಾನ್ಸಸ್ ಅಷ್ಟೇ ಇದೆ. ಸೊ ಎಷ್ಟು ಬೇಗ ಆಗಿದ್ರೆ ಅಷ್ಟು ಬೇಗ RCB ಅವರು ಈ ಚೇಂಜ್ ನ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅಂಡ್ ಇವತ್ತಿನ ಮ್ಯಾಚ್ ನೋಡೋದಾದ್ರೆ MI ವರ್ಸಸ್ ಜೈನ್ಸ್, ಇದಂತೂ ಕ್ರೇಜಿ ಮ್ಯಾಚ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಆಫ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ತಾನೆ ನೀವು ನೋಡಿರೋ ಹಾಗೆ ಜೈನ್ಸ್ ಅವರಂತೂ ಕ್ರೇಜಿ ಬ್ಯಾಟಿಂಗ್ ಮಾಡ್ತವ್ರೆ, 200 ಎಲ್ಲ ಹೊಡಿತವ್ರೆ. ಸೊ ಅಂಡ್ ದೆನ್ MI ಕಡೆ ನೋಡೋದಾದ್ರೆ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಬ್ಯಾಟಿಂಗ್. ಸೊ ಸಂಜೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ದೆನ್ ಯಾರು ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ನನ್ನ ಪ್ರಕಾರ ಟಾಸ್ ಯಾರು ಗೆದ್ದು ಫಸ್ಟ್ ಬೌಲಿಂಗ್ ಚೂಸ್ ಮಾಡ್ಕೊತಾರೋ ಅವ್ರು ಗೆಲ್ತಾರೆ ಅಂತ ಹೇಳ್ಬೋದು. ಅಂಡ್ ದೆನ್ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತಾನು ಕಮೆಂಟ್ ಮಾಡಿ ಗೈಸ್. ಮತ್ತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.